ನಮಸ್ಕಾರ. ಗುರುಭ್ಯೋ ನಮಃ. ವಾಗರ್ಧೋ ಸಂವೃದ್ಧೋ ವಾಗರ್ಧೋ ಪ್ರತಿಪತ್ತಯೇ ಜಗದೊಂದಿಗರು ಒಂದೇ ದಿನ ನಾವು ಶ್ರೀ ಬೆಂಗಳೂರು ರಾಯಸ್ವಾಮಿಯವರ ಪ್ರತಿಷ್ಠಾಪನಾ ನಂತರ ಎರಡನೇ ಜಾತ್ರೆಯನ್ನು ಆಚರಣೆ ಮಾಡಿದ್ದೀವಿ. ಮೊದಲನೇದಾಗಿ 9 ವರ್ಷಗಳಾಯಿತು. ಈಗ ಎರಡನೇ ಜಾತ್ರೆಯಾಗಿ 9 ವರ್ಷಗಳ ನಂತರ ಎರಡನೇ ಜಾತ್ರೆ ಮಾಡ್ತಾಯಿದ್ದೀವಿ. ಈ ಜಾತ್ರೆಗೆ ಫಸ್ಟು ಒಂದು 800-900 ಮನೆಗಳಿದ್ದಷ್ಟೇ, ಈಗ 1400 ಬಂದಿದೆ. ಅಂದರೆ 9 ವರ್ಷಕ್ಕೆ ಸುಮಾರು 400-500 ಮನೆಗಳು ಜಾಸ್ತಿ ಆಗಿದೆ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸದಲ್ಲಿ ಈಗ ನೀವೇ ನೋಡಿರ್ತಾರ, ಇಲ್ಲಿಂದ ಒಂದು ಟ್ರಾಫಿಕ್ ಜಾಮ್ ಆಗಿರೋದು, ಗಾಡಿಗಳು ಬಂದು ನಿಂತಿರೋದು, ಇದೆಲ್ಲ ನೋಡಿದ್ರೆ ಎಷ್ಟು ವೈಭವ ಪ್ರೇರಿತವಾಗಿ ಭಗವಂತನ ಸೇವೆ ಮಾಡಿದ್ದೀವಿ ಅಂತೇಳಿ ಅದು ಅರ್ಥ ಆಗಿದೆ. ಮತ್ತು ಇದು ನಮ್ಮ ಹಾಲು ಮತ ಕುಲಾಚಾರಕ್ಕೆ ಸಂಬಂಧಪಟ್ಟಂಥ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ಹಾಲು ಮತ ಅಂತೇಳಿದರೆ ಹಾಲಿನಷ್ಟೇ ಶುದ್ಧವಾಗಿರ್ತಕ್ಕಂಥ ಮತ. ಆ ಹಾಲು ಮತದಲ್ಲಿ ಯಾವುದೇ ಮತದಲ್ಲಿ ಇಲ್ಲದೇ ಇರತಕ್ಕಂಥ ಒಂದು ಆಚರಣೆ ಈ ಮತದಲ್ಲಿದೆ. ಇದು ಬ್ರಹ್ಮಸ್ಥಳದ ಮೇಲೆ ತೆಂಗಿನಕಾಯಿ ಹೊಡೆಯತಕ್ಕಂಥ ಕಾರ್ಯಕ್ರಮ. ಕೆಲವರು ಬೇರೆ ಬೇರೆ ರೀತಿ ಅರ್ಥ ಮಾಡ್ಕೊಳ್ಬೋದು, ಆದರೆ ಅದನ್ನು ಅವರು ಬಂದು ಬೇಕಾದ್ರೆ ಪರೀಕ್ಷೆ ಮಾಡ್ಬೋದು. ಯಾಕೆಂತ ಹೇಳಿದ್ರೆ ಇದು ಏನೋ ಮಾಡಿರ್ತಾರೆ, ಏನೋ ಕಟ್ಟಿರ್ತಾರೆ, ಏನೇನೋ ವಿಧವಾದಂಥ ಒಂದು ಹೇಳ್ತಾರೆ. ಆದರೆ ಆ ಭಗವಂತನ ಪಾದ ಸಾಕ್ಷಿಯಾಗಿ ನಾವೇನು ಕಟ್ಟಿರಲ್ಲ. ಇದು ದೈವ ಸಂಕಲ್ಪದಿಂದ ನಡೀತಕ್ಕಂಥ ಒಂದು ಕಾರ್ಯಕ್ರಮ. ಇದನ್ನು ನಾವು ಸುಮಾರು ನಮ್ಮ ಮನೆತನದಂದು ಅಂದರೆ ನಾನು 8ನೇ ಮನೆತನ, ಅಂದರೆ 8ನೇ ತಲೆಮಾರು ನಂದು. ಅದಕ್ಕೆ ಮುಂಚೆ ಎಷ್ಟು ತಲೆಮಾರಿದೆಯೋ ನನಗೆ ಗೊತ್ತಿಲ್ಲ. ಗುರುಮುತ್ತಯ್ಯ, ಗುರುನಂಜಣ್ಣಯ್ಯ, ಗುರು ಚಿಕ್ಕಪ್ಪಯ್ಯ, ಮತ್ತು ಎಸ್.ಎಂ. ನಂಜಣ್ಣಯ್ಯ, ಗುರು ಚಿಕ್ಕಪ್ಪಯ್ಯ, ಮತ್ತು ರೇಣುಕಾರಾಜ್ಯ ಮತ್ತು ಬಸವರಾಜ್ಯ ನನ್ನ ಹೆಸರು. ಈ ಒಂದು ನಮ್ಮ ವಂಶಪಾರಂಪರ್ಯವಾಗಿ ನಾವು ನಡ್ಕೊಂಡ್ಬಂದಿರತಕ್ಕಂಥ ಕಾರ್ಯಕ್ರಮ ಇದು ಸುಮಾರು 134 ದೇವಸ್ಥಾನಗಳಿರ್ತದೆ. ಈ 134 ದೇವಸ್ಥಾನಗಳು ಕರ್ನಾಟಕ, ಆಂಧ್ರ, ತಮಿಳುನಾಡು ಈ 3 ರಾಜ್ಯಗಳಲ್ಲಿರ್ತಕ್ಕಂಥ ಒಂದು ದೇವಸ್ಥಾನಗಳಾಗಿರ್ತದೆ. ಇಲ್ಲೇನೇ ಒಂದು ಶುಭ ಕಾರ್ಯಕ್ರಮಗಳು ನಡೀಬೇಕಾದ್ರೆ ನಮ್ಮ ಮುಖಾಂತರ ನಡೆಸ್ತಾರೆ. ಆದರೆ ನಮ್ಮನ್ನು ಒಂದು ದೈವ ಪ್ರೇರಿತವಾಗಿ ಅವರು ನಮ್ಮನ್ನು ನಂಬಿದರೆ ನಾವು ಅವರಿಗೆ ಯಾವುದೇ ತರಹದ ಒಂದು ತೊಂದರೆಗಳನ್ನು ಕೊಡ್ತೀರ. ನಾವು ಗುರು ಸೇವೆ ಚೆನ್ನಾಗಿ ಮಾಡ್ತಾರೆ, ನಾವು ಶಿಷ್ಯರ ಸೇವೆಯನ್ನು ಅದೇ ರೀತಿಯಾಗಿ ಪಾಲಿಸ್ಕೊಂಡು ಬಂದಿರ್ತೀವಿ. ಮಂಗಳ ಬೆಂಗಳೂರು ರಾಯಸ್ವಾಮಿ ಅವತಾರವಿಂದಗಳಲ್ಲಿ ನಮಸ್ಕರಿಸುತ್ತಾ, ಇವತ್ತು ನಾವು ಏನು ಮಂಗಳ ಬೆಂಗಳೂರು ಸ್ವಾಮಿ ವೈಭವದ ಉತ್ಸವವನ್ನು, ದೊಡ್ಡ ಜಾತ್ರೆಯನ್ನು ಸುಮಾರು ನಮ್ಮ ಹಿರಿಯರೆಲ್ಲ ಆಚರಿಸ್ಕೊಂಡು ಬಂದಿರತಕ್ಕಂಥದ್ದು 400 ವರ್ಷಗಳ ಇತಿಹಾಸ ಇದೆ. ಈ ದೇಶದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಒಂದು ಈ ಅಂಗಳ ಬೆಂಗಳೂರು ಸ್ವಾಮಿ ದೇವಾಲಯ ಅತಿ ದೊಡ್ಡ ಸಮೂಹವನ್ನು ಹೊಂದಿದ್ದು, 3 ರಾಜ್ಯಗಳಲ್ಲಿ ನಮ್ಮ ಈ ಒಂದು ಸಮಾಜ ಇದೆ. ಇವರೆಲ್ಲ ಸೇರಿ 9 ವರ್ಷಕ್ಕೊಮ್ಮೆ ಆಚರಣೆ ಮಾಡ್ತಕ್ಕಂಥ ಈ ಒಂದು ಅಂಗಳ ಬೆಂಗಳೂರು ರಾಯಸ್ವಾಮಿ ದೇವಾಲಯದ ದೊಡ್ಡ ಜಾತ್ರೆಯನ್ನು 135 ದೇವಸ್ಥಾನ ಅಧೀನದಲ್ಲಿರ್ತಕ್ಕಂಥ ನಮ್ಮ ರೇಣುಕಾರಾಧ್ಯರ ಸ್ವಾಮಿಗಳ ಮಗನಾದಂಥ ಬಸವರಾಜರು ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ನಾವೆಲ್ಲನೂ ಸುಮಾರು 3-4 ತಿಂಗಳಿಂದ ಭಂಡಾರ ಪೆಟ್ಟಿಗೆಯನ್ನು ಪ್ರತಿಯೊಬ್ಬರಿಗೂ ಭಂಡಾರ ಕೊಡ್ತಕ್ಕಂಥ ಕೆಲಸನ ನಮ್ಮ ಪೂಜಾರಿಗಳು ಮಾಡಿಕೊಂಡು ಶ್ರದ್ಧಾಭಕ್ತಿಯಿಂದ ನಮ್ಮ ಭಂಡಾರ ಅವ್ರ ಮನೆಗೆ ಹೋದಾಗ ಪಾಂಪ್ಲೆಟ್ ಸಮೇತ ಆ ಒಂದು ಭಂಡಾರ ಇಟ್ಕೊಂಡ ಮೇಲೆ ಅವರು ಯಾವುದೇ ರೀತಿಯ ಮಾಂಸಾಹಾರಗಳು ಮತ್ತು ಅನಾಚಾರಗಳು ಮಾಡದಂತೆ ಸ್ವಚ್ಛವಾಗಿ ಶುದ್ಧವಾಗಿ ಈ ಜಾತ್ರೆ ತನಕ ಎಲ್ಲರೂ ತನ್ನ ಶುದ್ಧತೆಯನ್ನು ಕಾಪಾಡಿಕೊಂಡು ಈ ಜಾತ್ರೆ ನಡೆಸ್ತಾರೆ. ಇವತ್ತು ಈ ಪೂಜಾರಿಗಳು ಏನು ಗುರುಗಳು ದೀಕ್ಷೆ ತಗೊಂಡಿರ್ತಾರೋ ಎಲ್ಲರೂ ಹೊಡ್ಸ್ಕೊಳಕ್ಕಾಗೋದಿಲ್ಲ ಕಾಯಿ. ನಾನು ದೀಕ್ಷೆ ತಗೊಂಡಿದ್ದೀನಿ. ನಾನು ಸುಮಾರು ಇವ್ರ ತಂದೆ ಕೈಯಿಂದ 30 ವರ್ಷಗಳಾಯ್ತು ನಾನು ದೀಕ್ಷೆ ತಗೊಂಡು. ನಾವು ಊರಲ್ಲಿ ಸ್ವಾಮಿಗಳು ಏನು ಹೇಳಿದಾರೋ, ಊರಲ್ಲಿ ಹೆಣ ಇದ್ದರೆ ಊಟ ಮಾಡೋದಿಲ್ಲ, 3 ದಿವಸ ಇದ್ರೂ ಊಟ ಮಾಡೋದಿಲ್ಲ, ಯಾವುದೇ ಅನಾಚಗಳಿಗೆ ಕೈ ಹಾಕೋದಿಲ್ಲ. ನಾವು ಶ್ರದ್ಧಾಭಕ್ತಿಯಿಂದ ದೇವರ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇರ್ತೀವಿ. ಹಾಗಾಗಿ ನಮ್ಮ ತಲೆ ಮೇಲೆ ಕಾಯಿ ಬಿದ್ದಾಗ ಅದು ದೇವರ ಒಂದು ಮಹಿಮೆ ಅಲ್ಲೇ ಚೂರು ಆಗೋದು. ಮಹಾಸ್ವಾಮಿಗಳು ಆ ದೀಕ್ಷೆ ನಮ್ಮ ತಲೆ ಮೇಲೆ ಕಾಲಿಟ್ಟು ಮಂಡೆ ಮೇಲೆ ನೀರು ಕುಡಿಬಾರ್ದು, ಯಾವುದೇ ಒಂದು ಸಾವುಗಳಲ್ಲಿ ಊಟ ಮಾಡಬಾರ್ದು, ಈ ಥರ ನಮಗೆ ದೀಕ್ಷೆ ಕೊಟ್ಟಿದ್ದಾರೆ. ಅವತ್ತು ಏನು ಕೊಟ್ಟಿದ್ದಾರೆ ಅದನ್ನು ನಾವು ನಡ್ಕೊಂಡು ಹೋಗ್ಬೇಕು ಸ್ವಚ್ಛವಾಗಿ. ಇಲ್ಲದೇ ಇದ್ದ ಪಕ್ಷದಲ್ಲಿ
ನಾನು ನೋಡಿದ್ದೀನಿ, ತಲೆಗಳಲ್ಲಿ ರಕ್ತ ಬಂದಿದೆ. ಅದರಿಂದ ಏನು ಈ ಆಲಮತ ಜನಾಂಗ ಯಾರೇ ಆಗಲಿ ಸ್ವಚ್ಛತೆಯನ್ನು ಶುದ್ಧವಾದ ಮನಸ್ಸಿನಿಂದ ಈ ಒಂದು ಶ್ರದ್ಧಾ ಭಕ್ತಿಯಿಂದ ದೇವರ ಕಾರ್ಯವನ್ನು ಮಾಡಿಕೊಂಡು ಬರ್ತಾ ಇದ್ದೀವಿ. ಈಗಾಗಲೇ ತಾವೆಲ್ಲ ನೋಡಿದ್ದೀರಿ. ನನ್ನ ಪ್ರಕಾರ 11ರಿಂದ 12 ಲಕ್ಷ ಜನ ಸೇರಿರ್ಬೋದು ಅಂತ ಹೇಳ್ತದೆ. ಪೊಲೀಸ್ ಸಿಬ್ಬಂದಿಯವ್ರಿಗೆ ನಾನು SP ಅವರಿಗೆ ಮಾತಾಡಿದಾಗ ಏನು ಅಷ್ಟು ಸೇರುತ್ತಾ ಅಲ್ರಿ, ದಾವಣಗೆರೆಯಲ್ಲಿ ಸಿದ್ದರಾಮಯ್ಯವ್ರಿಗೆ ಅಷ್ಟು ಸೇರಿಲ್ಲರಿ ಅಂತ. ನೀವೇ ಕಣ್ಣಾರು ನೋಡಿ ಅಂತಂದರೆ ಅವತ್ತು ರಾತ್ರಿಗೆ ಅವರು ಬಾಂಬ್ ಸ್ಕ್ವಾಡ್ ಕಳಿಸಿದ್ರು. ನನಗೆ ಆಶ್ಚರ್ಯ ಆಯಿತು. ಇಂಟೆಲಿಜೆನ್ಸ್ ರಿಪೋರ್ಟ್ ಹೋಗಿರುತ್ತೆ. ಹಾಗಾಗಿ ಈ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಅತಿ ದೊಡ್ಡ ದೇವರ ಅಂತಂದರೆ ನಮ್ಮದು ಅಂಗಳ ಬೆಂಗಳೂರು ಸ್ವಾಮಿ ದೇವಸ್ಥಾನ. ಈ ಗ್ರಾಮಗಳು ಅಂಗಳ ಇರ್ಬೋದು, ಮಾರ್ಸಂದ್ರ ಇರ್ಬೋದು, ಹುಲ್ಪುರ್ ಪಂಚಾಯತ್ ಇರ್ಬೋದು, ನಮಗೆ ಅತಿ ಹೆಚ್ಚಿನ ಸಹಕಾರ ಕೊಟ್ಕೊಂಡು ಈ ಕಾರ್ಯಕ್ರಮ 9 ವರ್ಷಕ್ಕೊಮ್ಮೆ ನಡೆಸ್ಕೊಂಡು ಬರ್ತಾ ಇದ್ದಾರೆ. ವಿಶೇಷವಾಗಿ ಇವತ್ತು ನಾವು ರಸ್ತೆಗಳನ್ನು ಮತ್ತು ಎಲ್ಲ ನೀರಿನ ವ್ಯವಸ್ಥೆ, ವಿದ್ಯುತ್ ವ್ಯವಸ್ಥೆ ಎಲ್ಲ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬಂದು ಮೂಲಭೂತ ಸೌಲಭ್ಯಗಳನ್ನ ಎಲ್ಲ ಜನರಿಗೂ ತಲುಪಿಸಿದ್ದೀವಿ ಅನ್ನೋವಂಥ ಹೆಮ್ಮೆ ನನಗಿದೆ. ಈ ಸಂದರ್ಭದಲ್ಲಿ ನಮಗೆ ಸ್ವಾಮೀಜಿಗಳು, ಪೂಜಾರಿಗಳೆಲ್ಲ ಸೇರಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದರೆ ಅವರೆಲ್ಲರಿಗೂ ನನ್ನ ವಂದನೆಗಳು ಅರ್ಪಿಸುತ್ತಾ ಬಂದಿರತಕ್ಕಂಥ ಎಲ್ಲ ಜನರ ಈ ಭಕ್ತಾದಿಗಳ ಆಧಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ನನ್ನ ಈ ಎರಡು ಮಾತನ್ನು ಜೈ ಜೈ ಕರ್ನಾಟಕ.